ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತೀನಿ, ಚುನಾವಣೆ ಮಾಡ್ತೀನಿ. ಯಾವ ಕಾರಣಕ್ಕೆ ಸರೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದರೆ ನಾನು ಸೋತರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತೀನಿ, ನಾನು ಚುನಾವಣೆ ಮಾಡೇ ಮಾಡ್ತೀನಿ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇನ್ನೂ ಮುನ್ಸಿಪಾಲ್ಟಿ ಹತ್ರ ಬರ್ರಿ, ಎಲ್ಲರನ್ನ ಕರ್ಕೊಂಡು ನಾವಲ್ಲಿ ಮಾತಾಡೋಣ ಅಂತಾರೆ. ಜನಪ್ರಿಯತೆ ನಾಯಕ ಅಂತ ನನಗೆ ಒಪ್ಪಿದ ಮೇಲೆ ಈ ಜನಕ್ಕೆ ನಾನು ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನನ್ನ ಹತ್ರ ಬರ್ತಿದ್ರೆ, ನಮ್ಮ ಸಮಾಜದ ಹತ್ರ ಬರ್ತಿದ್ರೆ, ನಮ್ಮ ಮತದಾರ ಹತ್ರ ಬಂದು ಇಲ್ಲಿ ಅವರು ಕುಲಂಕುಷವಾಗಿ ಮಾತಾಡ್ತಿದ್ರೆ ಅದು ಏನೋ ಒಂದು ತೀರ್ಮಾನ ಆಗ್ತಿತ್ತು. ಅವ್ರು ಬರ್ಲಿದ್ದ ಕಾಲಕ್ಕೆ ನಾವು ಎಲ್ಲ ಜವಾಬ್ದಾರಿ ಜನ, ನಾವು ಮಸೂತಿ ಕಮಿಟಿಯವರು, ನಾವು ಸೋಷಲ್ ವರ್ಕ್ ಜನ, ನಾವೆಲ್ಲ ಯಜಮಾನರು ಸೇರಿ ಒಂದು ನಿರ್ಧಾರ ತಗೊಂಡು ಮಾಧ್ಯಮರ ಮೂಲಕ ನಾವು ಬಯಲಿಗಿರ್ತೀವಿ ಅಂತಕ್ಕದ್ದು ನಿಮ್ಮ ಹತ್ರ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಪಾರ್ಟಿ ಅಲ್ಲ, ಮುಖ್ಯಮಂತ್ರಿಯವರೇ ಕಳಿಸಿದ್ದು. ಇನ್ನೂವರೆಗೂ ಅವ್ರು ಬಂದಿಲ್ಲ. ಇನ್ನೂವರೆಗೂ ಜನಗಳ ಕೂಟ, ನಮ್ಮ ಮತದಾರ ಕೂಟ, ಮೈನಾರಿಟಿ ಕೂಟ ಅವರು ಒಲಿಸಲಿಲ್ಲ. ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ನಮ್ಮ ಮೈನಾರಿಟಿ ಲೀಡರ್ಗೆ ಸುರ್ಜೇವಾಲ್ ಅವರು ಕಡೆ ಕಾಣಿಸಿದ್ದಕ್ಕೆ ನಾನು ಬಂಡಾಯ ಅಭ್ಯರ್ಥಿ ನನ್ನ ಸಮಾಜನ ನಿಲ್ಲಿಸಿದೆ. ಉತ್ತರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ನನಗೆ ಫೋನ್ ಮಾಡಿ ಮನೆಗೆ ಬಂದು ನನ್ನ ನಿಲ್ಲಿಸಿದ್ದಾರೆ. ನಾನು ಸಾರ್ವಜನಿಕರು ಕೆಲಸ ಮಾಡೋಕ್ಕೆ ನಾನು ಶಕ್ತಿವಂತ ಅದೀನಿ. ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ. ಎಲ್ಲಿಂದ ಏನು ಒಳ್ಳೇದಾಗಬೇಕಾಯ್ತು, ನನ್ನ ಕ್ಷೇತ್ರದ ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಸದಾ ಸಿದ್ಧ ಆದೇನೆ. ಸರ್, ಎಲ್ಲರದು ತಮ್ಮದು ಸಹಕಾರ, ತಮ್ಮದು ನಿಲಿ ನಿಮ್ಮದು ಎಲ್ಲದ್ದು ನನಗೆ ಸೋಲಿಸಿದ್ರೆ ನಮ್ಮ ಸಮಾಜ ಆಯಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಆಯಿಂದ ಸಮಾಜ ಗೆದ್ದಂಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯೋದಿಲ್ಲ. ರಣರಂಗ ಮೈದಾನದಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಇನ್ನೂ ಕಾಲಾವಕಾಶ ಟೈಮ್ ಇದೆ. 10 ನಿಮಿಷದೊಳಗೆ ಅವ್ರು ಬಂದು ಅವ್ರು ಏನಾರ ನಮ್ಮ ಜನಗಳಿಗೆ ಮನಸ್ಸು ವಹಿಸಿದ್ರೆ, ನಮ್ಮ ಜನಗಳಿಗೆ ಏನಾರ ತೀರ್ಪು ಕೊಡೋದಾದರೆ, ಒಳ್ಳೇದಾಗೋದಾದರೆ, ಸಮಾಜಕ್ಕೆ ಊರಿಗೆ ಶಾಂತಿ ರೀತಿಯಲ್ಲಿ ಏನು ಒಳ್ಳೇದಾಕೈತಿ ಅವ್ರು ತೀರ್ಪು ಕೊಟ್ಟು ಹೋದರೆ ನಾವೆಲ್ಲರೂ ಎಲ್ಲ ಭಾಗವಹಿಸ್ತೀವಿ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, KPCC ಅಧಿಕಾರಿಗಳು, ಅಧ್ಯಕ್ಷರು, ಜಮೀದ್ ಅಹಮದ್ ಅವರು, ನಸೀರ್ ಅಹಮದ್ ಅವರು, ಇಸ್ಲಾಂ ನರ್ಷದ್ ಅವರು, ತನ್ವೀರ್ ಸೇಠ್ ಅವರು, ಎಲ್ಲ ಲೀಡ್ರು ಸರ್, ಎಲ್ಲ ಲೀಡ್ರು ನಮ್ಮನ್ನು ಮನವೊಲಿಸಕ್ಕೆ ಮಾಡಿದರು. ನಾನೇನಂದೆ, ಸಮಾಜಕ್ಕೆ ಬಿಟ್ಟೆ ನಾನೇನಿಲ್ಲ, ಸಮಾಜ ನನ್ನಿಂದೆ ಇದೆ, ಸಮಾಜದಿಂದ ನಾನದೇನೆ. ಸಮಾಜ ಏನು ತೀರ್ಪು ಕೊಡ್ತೈತಿ ಅದು ತೀರ್ಪು ತೊಗೊಂಡು ಹೋಗ್ರಿ. ನಾನು ಬಯಲಲ್ಲಿ ಇರ್ತಕ್ಕದ್ದು 100% ಸತ್ಯ. ಯಾಕಂತೇಳಿದರೆ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಅವರಿಗೆ ಕಡೆ ಕಾಣಿಸೋದಕ್ಕೆ, ನಮ್ಮ ಮೈನಾರಿಟಿ ಲೀಡರ್ಗಳಿಗೆ, ಜಮೀರ್ ಅಹಮದ್ ಅವ್ರಿಗೆ, ನಸೀರ್ ಅಹಮದ್ ಅವ್ರಿಗೆ ಕಡೆ ಕಾಣಿಸೋದಕ್ಕೆ, ನಮ್ಮ ದಕ್ಷಿಣ ಕ್ಷೇತ್ರದ ಮತದಾರರು ನಮ್ಮ ಸ್ವಾಮಿಗಳನ್ನ ಕಡೆ ಕಾಣಿಸಿದ್ದಾರೆ, ನಮ್ಮ ಮೈನಾರಿಟಿ ಲೀಡ್ರಿಗೆ ಕಡೆ ಕಾಣಿಸಿದ್ದಾರೆ. ದಯವಿಟ್ಟು ನೀವು ಯಾವ ಕಾರಣಕ್ಕೆ ಸರಿಬೇಡ್ರಿ. ನೀವು ರಣರಂಗ ಬಯಲಲ್ಲಿ ಮೈದಾನದಲ್ಲಿ ಇರ್ರಿ. ನಾವು ಚುನಾವಣೆ ಮಾಡ್ತೇವೆ, ನಮ್ಮ ಗೆಲುವು ಖಚಿತ ಅಂತ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ತೀರ್ಪು ತಗೊಂಡು ತಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೆ.